ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾಗೇಶ್ ವ್ಲಾಗ್ಸ್. ನಾನ್ ಸುಹಾಸಿನಿ. ಎಲ್ರು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವತ್ತಾಗೇನೆ ರ್ಯಾಂಡಮ್ ಆಗಿ ಒಂದು ಬ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಮ್ಮನೆಗೆ ನಮ್ಮ ಅತ್ತೆ ಬಂದಿದ್ರು, ಸ್ವಲ್ಪ ಅವ್ರಿಗೆ ಹುಷಾರಿರ್ಲಿಲ್ಲ, ಹಾಗಾಗಿ ಬೆಂಗಳೂರಿಗೆ ಬಂದಿದ್ರು. ಸ್ವಲ್ಪ ಚೆಕಪ್ ಎಲ್ಲ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಾಗೆ ನಮ್ಮನೆಗೂ ಬಂದಿದ್ರು. ಸ್ವಲ್ಪ ಮಾತಾಡ್ಕೊಂಡು ಕೂತಿದ್ರು, ಹಾಗಾಗಿ ಒಂದು ಚಿಕ್ಕ ಕ್ಲಿಪ್ಪಿಂಗ್ ಇರ್ಲಿ ಅಂತ ಮಾಡ್ಕೊಂಡೆ. ಸ್ವಲ್ಪ ಅವ್ರನ್ನು ಇವಾಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು. ಅದಕ್ಕೂ ಮುಂಚೆ ಇರೋ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಹೊರಡ್ಬೇಕು. ಅವರಿಗೆ ಸ್ವಲ್ಪ ಕಾಲೆಲ್ಲ ತುಂಬಾ ನೋವಾಗಿತ್ತು ಅಂತ ಅನ್ಬಿಟ್ಟು ಈ ತರ ಬ್ಯಾಂಡೇಜ್ ಎಲ್ಲಾನು ಸುತ್ತಿದ್ದಾರೆ. ಅಂದ್ರೆ ನಾವು ಇಲ್ಲಿ ನಾಟಿ ವೈದ್ಯರ ಹತ್ರ ತೋರಿಸ್ತಾ ಇದ್ದಿದ್ದು. ಅವರು ಸ್ವಲ್ಪ ಮೂಳೆ ಸೌದಿದೆ ಅಂತ ಹೇಳ್ಬಿಟ್ಟು ಈ ತರ ಪಟ್ಟಿ ಕಟ್ಟಿದ್ರು. ಈ ತರ ಜಾಯಿಂಟ್ ಎಲ್ಲ ಸರಿ ಹೋಗುತ್ತೆ ಯಾವ್ದೇ ಮೆಡಿಸನ್ ಇಲ್ದಾನೆ ಅಂತ ಹೇಳ್ಬಿಟ್ಟು ಒಂದು ಮಂತ್ ಆಗಿತ್ತು. ಇದು ಬಂದು ಒಂದು 4ನೇ ಸಲ ಹಾಕ್ಸಿರೋದು. ತುಂಬಾ ಕಾಲೆಲ್ಲ ಊದ್ಕೊಂಡ್ಬಿಟ್ಟಿತ್ತು ಬಂದಾಗ. ಇದೆಲ್ಲ ಹಾಕ್ಸಿದ್ಮೇಲೆ ಸ್ವಲ್ಪ ನೋವೆಲ್ಲ ಕಡಿಮೆ ಆಗಿ ಕಾಲು ಊತ ಎಲ್ಲ ಕಡಿಮೆ ಆಗಿದೆ. ಇವಾಗ ಸ್ವಲ್ಪ ಅವ್ರಿಗೆ ಕಣ್ಣು ಆಪರೇಷನ್ ಆಗಿತ್ತಲ್ವಾ ಮುಂಚೆ, ಹಾಗಾಗಿ ಚೆಕಪ್ ಕರ್ಕೊಂಡು ಹೋಗ್ಬೇಕಿತ್ತು. ಇನ್ನು ಒಂದ್ ಕಣ್ಣಲ್ಲಿ ಸ್ವಲ್ಪ ಸರಿಯಾಗಿ ಪವರ್ ಬರ್ತಾ ಇಲ್ಲ, ಅಂದ್ರೆ ಗ್ಲಾಸ್ ಕೊಟ್ಟಿರ್ತಾರಲ್ವಾ ಅದ್ರಲ್ಲಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ರು. ಹಾಗಾಗಿ ಚೆಕಪ್ಗೆ ಹೋಗೋಣ ಅಂತ ಅನ್ಬಿಟ್ಟು ಕರ್ಕೊಂಡು ಹೋಗ್ಬೇಕು ಇವಾಗ. ಊಟ ಎಲ್ಲ ಮುಗಿಸ್ಕೊಂಡು ನೋಡ್ಬೇಕು. ಹಾಗೆ ಸ್ವಲ್ಪ ಕೆಲ್ಸಗಳೆಲ್ಲ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಕುತ್ಕೊಂಡು ಆಮೇಲೆ ಹೋಗ್ಬೇಕು. ಯಾಕಂದ್ರೆ ತುಂಬಾ ಬಿಸಿಲಿದೆ ಹೊರಗಡೆ. ಸ್ವಲ್ಪ ಲೇಟ್ ಆಗಿ ಹೋಗೋಣ ಅಂತ ಅನ್ಕೊಂಡಿದೀವಿ. ನೋಡಿ ನಮ್ಮ ಮತ್ತೆ ತೋರಿಸ್ತಾ ಇದಾರೆ, ನಡಿಯಕ್ ಆಗ್ತಿರ್ಲಿಲ್ಲ ಮುಂಚೆ, ಇವಾಗ ನಡಿಬಹುದು ಅಂತ. ಇಲ್ಲಿ ನೋಡ್ತಾ ಇರೋರು ತುಂಬಾ ಚೆನ್ನಾಗಿ ನೋಡ್ತಾ ಇದಾರೆ. ಅಂದ್ರೆ ಒಂದು ಇಂಜೆಕ್ಷನ್ ಇಲ್ಲ, ಏನು ಇಲ್ಲ, ನಾರ್ಮಲ್ ಮೆಡಿಸನ್ ಅಲ್ಲೇ ಗುಣ ಮಾಡ್ತಾ ಇರೋದು. ಹಾಗಾಗಿ ತೋರಿಸ್ತಾ ಇದ್ವಿ. ಫಸ್ಟ್ ನಮ್ಗುನು ಅನ್ಕಂಫರ್ಟಬಲ್ ಫೀಲ್ ಇತ್ತು, ರೆಡಿ ಆಗುತ್ತಾ ಇಲ್ವಾ ಅಂತ ಅನ್ಬಿಟ್ಟು. ಈಗ ಅವ್ರು ಚೆನ್ನಾಗಿ ನಡೆಯೋದ್ ನೋಡಿ ಇವಾಗ ಪರವಾಗಿಲ್ಲ ಅಂತ ಅನ್ನಿಸ್ತು. ಯಾವುದೇ ಮೆಡಿಸನ್ ಇಲ್ದಾನೆ ಬರೀ ಹೋಮ್ ರೆಮಿಡಿನ ಬಳಸಿ ಹುಷಾರ್ ಮಾಡ್ಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಆಗಿದ್ದಾರೆ ಮುಂಚೆಗಿಂತ ಇವಾಗ. ಈಗ ಊಟ ಎಲ್ಲ ಮುಗಿಸ್ಕೊಂಡು ನಾನು ಸ್ವಲ್ಪ ರೆಡಿ ಆಗಿ ಕುತ್ಕೊಂಡಿದ್ದೆ. ಸ್ವಲ್ಪ ಅದು ಡಾಕ್ಯುಮೆಂಟ್ಸ್ ಎಲ್ಲ ನೋಡ್ಕೋಬೇಕಿತ್ತು. ಅಂದ್ರೆ ನಾವು ಆಸ್ಪತ್ರೆಗೆ ಚೆಕಪಿಗೆಲ್ಲ ತೋರಿಸಿದ್ವಲ್ಲ, ಅದ್ರ ಬಿಲ್ ಎಲ್ಲಾನು ನೋಡ್ಕೋಬೇಕಿತ್ತು, ಯಾವ ಡೇಟಕ್ಕೆ ಕನ್ನಡಕ್ಕೆಲ್ಲ ಪರ್ಚೇಸ್ ಮಾಡಿರೋದು ಅಂತೆಲ್ಲ ಹೇಳ್ಬಿಟ್ಟು. ಹಾಗಾಗಿ ಅದನ್ನು ಸ್ಲಿಪ್ಪು ಎಲ್ಲ ಹಾಕ್ಬಿಟ್ಟಿದ್ವಿ ಅಂತ ಅನ್ಬಿಟ್ಟು ಹುಡುಕ್ತಾ ಇದ್ವಿ. ಅದ್ರಲ್ಲಿ ಇವ್ರು ನಮ್ಮ ಹುಡುಗ ಬಂದು ಬ್ಯಾಟ್ ಮುರಿದೋಗಿದೆ ಅಂತ ಹೇಳ್ಬಿಟ್ಟು ನಾನು ಯಾವ್ದೋ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಪೆಟ್ರೋಲ್ ಎಲ್ಲ ತಂದು ಥರ್ಮಕೋಲ್ ಎಲ್ಲ ಹಾಕಿ ಪಜ್ಜಿತಿ ಮಾಡಿಟ್ಟಿದ್ದ, ನೋಡ್ತಾ ಇರ್ಬೋದು ನೀವು. ಅದನ್ನೇ ತೋರಿಸ್ತಾ ಇದ್ದ. ಅದೇ ಸರಿ ಅಂದ್ಬಿಟ್ಟು ಇವಾಗ ಬಿಲ್ ಎಲ್ಲಾನು ತಗೊಂಡು ಹೊರಡ್ಬೇಕು. ಆಲ್ಮೋಸ್ಟ್ ಒಂದು 3 o'clock ಆಗಿದೆ. ಇವಾಗ ಸ್ವಲ್ಪ ಬಿಸಿಲು ಕಡಿಮೆ ಆಗಿದೆ, ಹಾಗಾಗಿ ಈಗ ಹೊರಡೋಣ ಅಂತ ಅನ್ಕೊಂಡು ಇದೀವಿ. ಇವಾಗ ಆಟೋದಲ್ಲೇನೆ ಹೋಗ್ ಬರೋಣ ಅಂತ ಅನ್ಕೊಂಡು ಹೋಗ್ತಾ ಇದೀವಿ. ನೋಡ್ಬೋದು ನೀವು, 3 ಗಂಟೆ ಆಗಿದ್ರು ಕೂಡ ಎಷ್ಟೊಂದು ಬಿಸಿಲಿದೆ ಅಂತ ಅನ್ಬಿಟ್ಟು. ಸಿಕ್ಕಾಬಟ್ಟೆ ಬಿಸಿಲು. ಎಷ್ಟು ಬಿಸಿಲಿದೆ ಅಂತಂದ್ರೆ ಬ್ಯಾಂಗ್ಳೂರಲ್ಲಿ ಸಿಕ್ಕಾಬಟ್ಟೆ ಬಿಸಿಲಿದೆ ಮಾತ್ರ. ನನ್ ಮಗ ಏನೋ ಹೇಳ್ತಾ ಇದ್ದ, ನನ್ಗದು ಸರಿಯಾಗಿ ಅರ್ಥನೇ ಆಗ್ಲಿಲ್ಲ.
ನೋಡಿ ಮರದಲ್ಲಿ ಎಷ್ಟೊಂದು ಯೆಲ್ಲೋ ಕಲರ್ ಫ್ಲವರ್ ಬಿಟ್ಟಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಸಮ್ಮರ್ ಅಲ್ವಾ, ಈಗ ಚಿಗುರ್ತಾ ಇರೋದ್ರಿಂದ ಚೆನ್ನಾಗಿ ಎಲ್ಲ ರೋಡ್ ಎಲ್ಲ ಹಸ್ರಸ್ರಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದು ನೋಡ್ಲಿಕ್ಕೆನೆ ತುಂಬಾ ಚೆನ್ನಾಗಿತ್ತು. ಈಗ ಲೆನ್ಸ್ ಕಾರ್ಟ್ ಹತ್ರ ಕೂಡ ಬಂದಿದೀವಿ. ಇದಿರೋದು ಬಂದು HSR ಅಲ್ಲಿ. ಇವ್ರದ್ದು ಕೂಡ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎಲ್ಲ ಇದೆ. ನಮಗೂ ಗೊತ್ತಿರ್ಲಿಲ್ಲ, ನಾವು ವಿಡಿಯೋ ಮಾಡ್ತಾ ಇರೋದ್ ನೋಡಿ ಹೇಳಿದ್ರು. ಇವಾಗ ಚೆಕಪ್ ಮಾಡಿಸ್ಕೊಂಡು ಇಲ್ಲಿ ಏನ್ ಹೇಳ್ತಾರೆ ಅಂತ ಕೇಳ್ಬೇಕು. ಇವ್ರು ಹೇಳಿದ್ ಬಂದು ನೀವು ಒಂದ್ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಕೊಂಡ್ ಬನ್ನಿ, ಅದಾದ್ಮೇಲೆನೆ ನಾವು ಕನ್ನಡಕ ಎಲ್ಲಾನು ಕೊಡೋದಿಕ್ ಆಗೋದು ಅಂತ ಅಂದ್ರು. ಮುಂಚೆನೂ ಕೂಡ ಇಲ್ಲೇ ಚೆಕ್ ಮಾಡಿಸಿದ್ದು, ಅದಕ್ಕೆ ಅವರು ಒಂದ್ಸಲ ಚೆಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿದ್ರು. ಇದು ಕನ್ನಡಕ ಶಾಪ್ ಅಂತೂ ತುಂಬಾ ಕ್ಲೀನ್ ಅಂಡ್ ನೀಟ್ ಆಗಿತ್ತು. ಎಷ್ಟೊಂದು ಡೆಕೋರೇಟಿವ್ ಐಟಮ್ಸ್ ಎಲ್ಲ ಇಟ್ಟಿದ್ರು, ನಂಗಂತೂ ತುಂಬಾ ಇಂಪ್ರೆಸ್ ಆಗ್ತಾ ಇತ್ತು. ನೋಡಿ, ಬುದ್ಧ ಆಗಿರ್ಬೋದು, ಪ್ಲಾಂಟ್ಸ್ ಆಗಿರ್ಬೋದು, ಮತ್ತೆ ಆನೆಗೆ ನೋಡಿ ಕನ್ನಡಕ್ಕೆ ಹಾಕಿದ್ದಾರೆ, ಈ ತರ ಎಲ್ಲ ನಂಗೆ ತುಂಬಾ ಇಷ್ಟ ಆಯ್ತು. ಚೆನ್ನಾಗಿತ್ತು, ಕ್ಯೂಟ್ ಆಗಿತ್ತು. ನನ್ ಮಗ ಇದು ವಿರಾಟ್ ಕೊಹ್ಲಿ ಅಂತ ಅನ್ಬಿಟ್ಟು ತೋರಿಸ್ತಾ ಇದ್ದ. ಇನ್ನ ಸರಿ ಅಂತ ಅನ್ಬಿಟ್ಟು ನಾವ್ ಅಲ್ಲೇನೆ ಸ್ವಲ್ಪ ದೂರದಲ್ಲಿ ದೇವಿ ಹಾಸ್ಪಿಟಲ್ ಇದೆ, ಫಸ್ಟ್ ಒಂದ್ಸಲ ಇಲ್ಲೇ ಚೆಕಪ್ ಮಾಡ್ಸಿದ್ವಿ. ಹಾಗಾಗಿ ಇನ್ನೊಂದ್ಸಲ ಇಲ್ಲಿಗೆ ಬಂದ್ವಿ ಚೆಕಪ್ ಮಾಡ್ಸೋದಿಕ್ಕೆ. ಅವ್ರು ಹೇಳಿದ್ರು ಚೆಕಪ್ ಮಾಡಿ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಡ್ರಾಪ್ಸ್ ಹಾಕಿ ಚೆಕ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಒಂದ್ 3-4 ಅವರ್ಸ್ ಅಲ್ಲೇನೆ ಆಗ್ಬಿಡ್ತು. ಅದೆಲ್ಲ ಮುಗಿಸ್ಕೊಂಡ್ ಮನೆಗ್ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಇವಾಗ ನಮ್ಮ ಮನೇಲಿ ಸ್ವಲ್ಪ ರಾಗಿ ಹಿಟ್ಟೆಲ್ಲ ಖಾಲಿ ಆಗ್ಬಿಟ್ಟಿತ್ತು, ಅಕ್ಕಿ ಹಿಟ್ಟು ರಾಗಿ ಹಿಟ್ಟೆಲ್ಲಾನು ಅದನ್ನ ಮಿಲ್ ಮಾಡಿಸ್ಕೊಂಡ್ ಬಂದ್ಬಿಟ್ಟು ಅದನ್ನು ಕೂಡ ಈ ತರ ಎಲ್ಲಾನು ಕ್ಲೀನ್ ಮಾಡ್ಬಿಟ್ಟು ಒಂದ್ಸಲ ನಾನು ಬಾಕ್ಸ್ ಎಲ್ಲ ಇಟ್ಕೊಂಡ್ಬಿಡ್ತೀನಿ. ಹಾಗೇನೆ ಇಟ್ಬಿಟ್ರೆ ಹುಳ ಬಿದ್ಬಿಡುತ್ತೆ. ಹಾಗಾಗಿ ಈ ತರ ರಾಗಿ ಹಿಟ್ಟು ಮತ್ತೆ ಅಕ್ಕಿ ಹಿಟ್ಟೆಲ್ಲ ಒಂದ್ಸಲ ಖಾಲಿ ಆದಾಗ್ಲೇನೆ ನಾವು ಮಿಲ್ ಮಾಡಿಸ್ಕೊಂಡ್ ಬರ್ತೀವಿ. ಮಿಲ್ ಮಾಡಿಸ್ಕೊಂಡ್ ಬಂದು ಈ ತರ ಅದು ತಣ್ಣಗ ಆದ್ಮೇಲೆ ಒಂದು ಬಾಕ್ಸ್ ಅಲ್ಲಿ ಕ್ಲೀನ್ ಮಾಡ್ಬಿಟ್ಟು ಒಂದು ಬಾಕ್ಸ್ಗೆ ಹಾಕಿಡ್ತೀನಿ. ಇದು ರಾಗಿ ಹಿಟ್ಟು ಬಿಸಿ ಇರುವಾಗ್ಲೇ ನೀವು ಬಾಕ್ಸ್ಗೆ ಹಾಕಿ ಇಡಬಾರ್ದು, ಯಾಕಂದ್ರೆ ಮುಗ್ ಕಟ್ಕೊಂಡು ಹುಳ ಆಗ್ಬಿಡುತ್ತೆ. ಅದು ತಣ್ಣಗಾದ್ಮೇಲೆನೆ ಚೆನ್ನಾಗಿ ಒಂದರಸ್ಬಿಟ್ಟು ಈ ತರ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನಿಜವಾಗ್ಲೂ ಕ್ಲೀನ್ ಆಗಿರುತ್ತೆ, ಒಂದು ಸ್ವಲ್ಪನೂ ಹುಳ ಕೂಡ ಇರಲ್ಲ. ನಾನು ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೇನೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.